ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇವಲ್ ಜೈನ್. ನಾವಿವತ್ತು ಡಾಕ್ಟರ್ ಕಾರ್ತಿಕ್ ಕಶ್ಯಪ್ ಅವ್ರ ಜೊತೆಗಿದ್ದೀವಿ, ಸೈಕ್ಯಾಟ್ರಿಸ್ಟ್, ಪ್ರಜ್ಞಾ ಬ್ರೈನ್ ಅಂಡ್ ಮೈಂಡ್ ಕ್ಲಿನಿಕ್, ಬನಶಂಕರಿ. ಹಾಯ್ ಸರ್. ಹಲೋ, ನಮಸ್ಕಾರ. ತುಂಬಾ ಜನಕ್ಕೆ ಈಗ ಮೇಜರ್ ಪ್ರಾಬ್ಲಮ್ ಆಗಿರೋ ಡಿಪ್ರೆಷನ್, ಆನ್ಸೈಟಿ, ಅದ್ರ ಬಗ್ಗೆ ಮಾತಾಡೋಣ. ನಿಮ್ಗೆ ಮೇನ್ ಇಂಟ್ರೆಸ್ಟ್ ಹೇಗ್ ಬಂತು ಸರ್ ಸೈಕ್ಯಾಟ್ರಿ ಬಗ್ಗೆ? ನನಗೆ ಮುಂಚೆಯಿಂದಾನೆ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇತ್ತು. ನಮ್ಮ ಇಬ್ರು ಪೇರೆಂಟ್ಸ್ ಕೂಡ ದೇ ಆರ್ ಕ್ಲಿನಿಕಲ್ ಸೈಕಾಲಜಿಸ್ಟ್. ಸೊ ಅವರು ಅವಾಗ್ಲಿಂದಾನೆ ಅದು ಕೌನ್ಸಿಲಿಂಗ್ ಎಲ್ಲ ಮಾಡ್ತಿದ್ರು. ಯಾವ ತರ ಪೇಷಂಟ್ಸ್ ಅವ್ರು ಬರ್ತಾರೆ ಅಂಡ್ ಅದ್ರದ್ದು ಒಂದು ಈ ಲ್ಯಾಕ್ಯುನಾ ಅಂತ ಏನ್ ಹೇಳ್ತೀವಿ, ಇದು ದಿಸ್ ಅಂಡ್ ಸರ್ವ್ಡ್ ಏರಿಯಾ, ಅಷ್ಟೊಂದು ಜನ ಅಲ್ಲಿ ಇರ್ತಾ ಇರ್ಲಿಲ್ಲ. ಸೊ ಇದ್ರ ಬಗ್ಗೆ ಹೆಲ್ಪ್ ಜಾಸ್ತಿ ಬೇಕಾಗತ್ತೆ, ದಿಸ್ ಒನ್ ಏರಿಯಾ ವೇರ್ ಐ ಕ್ಯಾನ್ ಹೆಲ್ಪ್ ಅಂತ ಮುಂಚೆ ಅಂತ ಅದೊಂದು ಅವೇರ್ನೆಸ್ ಇತ್ತು. ಸೊ ದಟ್ಸ್ ವೈ ಐ ವಾಂಟೆಡ್ ಟು ಟೇಕ್ ಅಪ್ ಸೈಕ್ಯಾಟ್ರಿ ಅಂಡ್ ಐ ಟುಕ್ ಅಪ್ ಸೈಕ್ಯಾಟ್ರಿ. ಓಕೆ. ಈಗ ಮೇನ್ ಆಗಿ ಸೈಕಾಲಜಿ ಮತ್ತೆ ಸೈಕ್ಯಾಟ್ರಿಸ್ಟ್ ಎರಡು ಡಿಫ್ರೆಂಟ್ ಇದಾಗತ್ತೆ. ಕರೆಕ್ಟ್. ಸೊ ಅದ್ರಲ್ಲಿ ಈಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಕೂಡ ಇದೆ, ಸೈಕಾಲಜಿ ಅಂದ್ರೆ ಸೈಕ್ಯಾಟ್ರಿಸ್ಟ್ ಅಂದ್ರೆ ಏನು ಅಂತ. ಸೊ ಅದು ಡಿಫ್ರೆನ್ಸ್. ಸೈಕಾಲಜಿ ಅಂತ ಏನಾಗತ್ತೆ ಅಂತಂದ್ರೆ ಅವರು ಕೌನ್ಸಿಲಿಂಗ್ ಥೆರಪೀಸ್ ಜಾಸ್ತಿ ಮಾಡ್ತಾರೆ, ಸೈಕಾಲಜಿಕಲ್ ಥೆರಪೀಸ್ ಎಲ್ಲಾನು. ಸೊ ಅದು ಅವರು MSc MPhil PhD ಆ ಲೈನ್ ನಲ್ಲಿ ಬರ್ತಾರೆ. ಸೈಕ್ಯಾಟ್ರಿ ನಲ್ಲಿ ಪೋಸ್ಟ್ MBBS ಬಂದಿರ್ತಾರೆ, MBBS MD DNB ಆ ಲೈನ್ ನಲ್ಲಿ ಬರ್ತಾರೆ. ಸೊ ಇದರ ಬೇಸಿಕ್ ಆಗಿ ಕಾಮನ್ ಮ್ಯಾನ್ ಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂತಂದ್ರೆ ಕೌನ್ಸಿಲಿಂಗ್ ಇಬ್ಬರ ಕಡೆಯಿಂದಾನು ಆಗುತ್ತೆ, ಇಬ್ರು ಮಾಡಬಹುದು ಕೌನ್ಸಿಲಿಂಗ್. ಬಟ್ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡೋದು ಸೈಕ್ಯಾಟ್ರಿಸ್ಟ್ ಮಾತ್ರ ಮಾಡ್ತಾರೆ, ಸೈಕಾಲಜಿಸ್ಟ್ ಮೆಡಿಸಿನ್ ನ ಪ್ರಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗತ್ತೆ. ಓಕೆ. ಸೊ ಏನೇ ಟ್ಯಾಬ್ಲೆಟ್ಸ್ ಅದು ಏನೇ ಮೆಡಿಸಿನ್ಸ್ ನಿಮ್ ತ್ರೂನೇ ತಗೋಬೇಕಾಗುತ್ತೆ. ಸೈಕಾಲಜಿಸ್ಟ್ ಕೌನ್ಸಿಲಿಂಗ್ ಥೆರಪೀಸ್ ಅದೆಲ್ಲ ಮಾಡ್ತಾರೆ, ದಟ್ ಅದನ್ನ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಓಕೆ ಸರ್. ಈಗ ಸೈಕ್ಯಾಟ್ರಿಸ್ಟ್ ಅಲ್ಲಿ ನೀವು ಕಾಮನ್ ಆಗಿ ಏನೇನ್ ಪ್ರಾಬ್ಲಮ್ಸ್ ನೋಡ್ತೀರಾ ನಿಮ್ ಕ್ಲಿನಿಕ್ ಅಲ್ಲಿ? ನಮ್ಮ ಕ್ಲಿನಿಕ್ ಅಲ್ಲಿ ವಿ ಸಿ ಮೋರ್ ಆಫ್ ಈ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಆಂಗ್ಸೈಟಿ, ಡಿಪ್ರೆಷನ್, ಆಮೇಲೆ ಕಾನ್ಸಂಟ್ರೇಷನ್ ಡಿಫಿಕಲ್ಟೀಸ್, ಲರ್ನಿಂಗ್ ಡಿಫಿಕಲ್ಟೀಸ್, ಇಂಥವನ್ನೆಲ್ಲ ಹ್ಯಾಂಡಲ್ ಮಾಡ್ತೀವಿ. ಅಫ್ಕೋರ್ಸ್ ಬೇರೆ ಬೇರೆ ತರದ ಪ್ರಾಬ್ಲಮ್ಸ್ ಅನ್ನ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಹ್ಯಾಂಡಲ್ ಮಾಡ್ತಾರೆ. ನಮ್ಮ ಕ್ಲಿನಿಕ್ ಅಲ್ಲಿ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಈ ತರದನ್ನ ಹ್ಯಾಂಡಲ್ ಮಾಡ್ತಿದ್ದೆ. ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಆಲ್ ದಿಸ್. ಓಕೆ. ಸೊ ಈಗ ಡಿಪ್ರೆಷನ್ ಅಂದ್ರೆ ತುಂಬಾ ಜನಕ್ಕೆ ಎಲ್ಲದಕ್ಕೂ ನಂಗೆ ಡಿಪ್ರೆಸ್ಡ್ ಆಗಿದ್ದೀನಿ ಅಷ್ಟೊಂದು ಡಿಪ್ರೆಷನ್ ಇದೆಯಾ, ಅಥವಾ ಅದಕ್ಕೆ ಬೇರೆ ಬೇರೆ ಏನಾದ್ರು? ತುಂಬಾ ಜನ ಡಿಪ್ರೆಷನ್ ನಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋದು, ದಟ್ ಇಸ್ ನಾಟ್ ಆಕ್ಚುಲಿ ಡಿಪ್ರೆಷನ್. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಸಿಂಪಲ್ ಆಗಿ. ಇದಕ್ಕೆ ನಾವು ಸ್ಯಾಡ್ನೆಸ್ ವರ್ಸಸ್ ಡಿಪ್ರೆಷನ್ ಹೇಳ್ತೀವಿ. ಆಯ್ತಾ? ಇವಾಗ ಸ್ಯಾಡ್ನೆಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಲೆಟ್ಸ್ ಸೇ ಯಾವ್ದೋ ಕಾಲೇಜಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಯಾರೋ ಟೀಚರ್ ಲೆಟ್ಸ್ ಸೇ ಯಾರೋ ಬೈತಾರೆ, ಹೋಮ್ವರ್ಕ್ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತ ಹುಡುಗಂಗೆ ಬೇಜಾರಾಗತ್ತೆ. ದಟ್ ಇಸ್ ಜಸ್ಟ್ ಸ್ಯಾಡ್ನೆಸ್. ಒಂದ್ ಅರ್ಧ ಗಂಟೆ ಬಿಟ್ಟು ಅವ್ರು ಮರ್ತೋಗಿರ್ತಾನೆ. ಈ ವಿಲ್ ಜಸ್ಟ್ ಗೋ ಬ್ಯಾಕ್, ಮಧ್ಯಾಹ್ನ ಊಟ ಮಾಡ್ತಾನೆ, ಸಂಜೆ ಹೋಗಿ ಟಿವಿ ನೋಡ್ತಾನೆ, ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ, ಎವ್ರಿಥಿಂಗ್ ಇಸ್ ಡನ್. ದಟ್ ಇಸ್ ಜಸ್ಟ್ ಸ್ಯಾಡ್ನೆಸ್. ಇಟ್ ಇಸ್ ನಾಟ್ ಡಿಪ್ರೆಷನ್. ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 2 weeks ಅಂದ್ರೆ 14 days ಅಟ್ಲೀಸ್ಟ್ ಸ್ಯಾಡ್ನೆಸ್ ಅಲ್ಲೇ ಇರ್ತಾನೆ, ಊಟ ತಿಂಡಿ ಮಾಡಲ್ಲ, ನಿದ್ದೆ ಮಾಡಲ್ಲ, ಏನ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಫ್ರೆಂಡ್ಸ್ ಕರೆದ್ರು ಮಾತಾಡಲ್ಲ, ಕಾಲೇಜ್ ಸ್ಕೂಲ್ಗಳಿಗೆ ಹೋಗಲ್ಲ, ಏನ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ನಾನು ಬದುಕೋದಿಲ್ಲ, ನಾನು ಸಾಯ್ತೀನಿ, ನಾನು ಸೂಸೈಡ್ ಮಾಡ್ಕೊಳ್ತೀನಿ, ಅಷ್ಟೊಂದು ಲೆವೆಲ್ ಹೋದಾಗ ನಾವು ಡಿಪ್ರೆಷನ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಸೂಸೈಡಲ್ ಥಾಟ್ಸ್ ಸಿವಿಯರ್ ಡಿಪ್ರೆಷನ್ ಗಳಲ್ಲಿ ಬರುತ್ತೆ, ಎಲ್ಲಾದ್ರಲ್ಲೂ ಬರಲ್ಲ. ಬಟ್ ಸ್ಟಿಲ್ ನಾನು ಹೇಳೋದೇನು ಅಂದ್ರೆ ಕಂಟಿನ್ಯೂಸ್ ಆಗಿ ಇದ್ದಾಗ ಅದನ್ನ ಡಿಪ್ರೆಷನ್ ಅಂತ ಹೇಳ್ತೀವಿ. ಕ್ಲಿನಿಕಲ್ ಡಿಪ್ರೆಷನ್ ಅಂತ, ಡಿಪ್ರೆಸಿವ್ ಎಪಿಸೋಡ್ ಅಂತ ಹೇಳ್ತೀವಿ, ಆತರ ಮಾಡ್ತೀವಿ. ಜಸ್ಟ್ ನಾವು ದುಃಖ ಆಗಿದ್ದಾಗ, ಫಾರ್ ಎಕ್ಸಾಂಪಲ್ ನಾನೇನೋ ಹೇಳಿದೆ, ನೀವು ಬೇಜಾರ್ ಮಾಡ್ಕೊಂಡ್ರಿ, ಆದ ತಕ್ಷಣ ನಿಮ್ಗೆ ಡಿಪ್ರೆಷನ್ ಆಗೋದಿಲ್ಲ, ಬೇಜಾರಾಗತ್ತೆ, ಸ್ಯಾಡ್ನೆಸ್ ಆಗತ್ತೆ. ಡಿಪ್ರೆಷನ್ಗೆ ಕನ್ನಡದಲ್ಲಿ ಖಿನ್ನತೆ ಅಂತ ಹೇಳ್ತೀವಿ. ಖಿನ್ನತೆ ಆಗೋದು ಯಾವಾಗ್ಲೂ ಅಷ್ಟು ಆಗೋದಿಲ್ಲ. ಜನ ಹೇಳ್ತಾರೆ ಯಾವ್ದೋ ಸಣ್ಣ ಪುಟ್ಟ ವಿಚಾರಕ್ಕೆ, ಇವಾಗ ನಾನು ಅಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಮೀಟ್ ಮಾಡಕ್ಕೆ ಎಲ್ಲೋ ಸಿಗ್ಲಿಲ್ಲ, ಅವಾಗ ಅವ್ರಿಗೆ ನಾನು ಫುಲ್ ಡಿಪ್ರೆಸ್ ಆಗಿದ್ದೀನಿ, ಇಲ್ಲ, ಇಟ್ ಇಸ್ ಎ ಸ್ಯಾಡ್ನೆಸ್. ಸೊ ಈಗ ಡಿಪ್ರೆಷನ್ ಅಂತ ಏನ್ ಹೇಳ್ತಾರೆ ಅದೆಲ್ಲ ಜಸ್ಟ್ ಇವ್ರು ಅಂದ್ಕೊಂಡಿರೋದಷ್ಟೇ. ಸ್ಯಾಡ್ನೆಸ್ ಮತ್ತೆ ಡಿಪ್ರೆಷನ್ ಗೆ ತುಂಬಾ ಡಿಫ್ರೆನ್ಸೇ ಗೊತ್ತಿಲ್ಲದೆ ಎಲ್ಲದಕ್ಕೂ ಡಿಪ್ರೆಷನ್ ಜಾಸ್ತಿ ಅನ್ಕೊಳ್ತೀವಿ. ಸೊ ಈಗ ಸ್ಟ್ರೆಸ್ ಅಂತ ಹೇಳಿದ್ರಲ್ಲ, ಈಗ ಎಲ್ಲಾರ್ಗು ಎಲ್ಲದಕ್ಕೂ ಸ್ಟ್ರೆಸ್, ವರ್ಕ್ ಸ್ಟ್ರೆಸ್ ಇರುತ್ತೆ. ಈಗ ಮಕ್ಳಿಂದಾನು ಹಿಡಿದು ಅವ್ರ ಹೋಮ್ ವರ್ಕ್ ಇಂದಾನು ಹಿಡಿದು ಸ್ಟ್ರೆಸ್ ಅಂತ ಬಂದ್ಬಿಡುತ್ತೆ. ಪೇರೆಂಟ್ಸ್ ಅದನ್ನ ಕೋಟ್ ಕೂಡ ಮಾಡ್ತಾರೆ, ಅಂದ್ರೆ ಅವ್ನ್ ಜಾಸ್ತಿ ಸ್ಟ್ರೆಸ್ ಅಲ್ಲಿ ಇದ್ದಾನೆ, ಎಕ್ಸಾಮ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಸಿಂಟಮ್ಸ್ ಏನೇನಾಗಿರುತ್ತೆ ಸರ್? ಸ್ಟ್ರೆಸ್ ಸಿಂಪ್ಟಮ್ಸ್ ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ಬೇರೆ ಬೇರೆ ತರ ಕಾಣಿಸ್ಕೊಳ್ಳುತ್ತೆ. ಕಾಮನ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅಡಲ್ಟ್ ಏಜ್ ಗ್ರೂಪ್ ಅಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಸ್ಟ್ರೆಸ್ ಆಗಿದ್ದಾಗ ಈ ವರ್ಕ್ ಇಂದ ಸ್ಟ್ರೆಸ್ ಆಗಿರ್ಬೋದು, ಫಿನಾನ್ಷಿಯಲ್ ಸ್ಟ್ರೆಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಯಾರೊಬ್ರು ಮನೆ ಕಟ್ತಾ ಇದಾರೆ, ಯಾವ್ದೋ ಮದುವೆ ಮಾಡಿಸ್ಬೇಕಾಗಿದೆ, ಫಿನಾನ್ಸಸ್ ತುಂಬಾ ಟೈಟ್ ಆಗಿದೆ, ಯಾವಾಗ್ಲೂ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಸೊ ಇದ್ರದ್ದೆಲ್ಲ ಸಿಂಪ್ಟಮ್ಸ್ ಏನೇನ್ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ, ಒಂದು ಏನಪ್ಪಾ ಮಾಡೋದು ಅನ್ನೋ ಒಂದು ಯೋಚನೆ, ಯಾವಾಗ್ಲೂ ತಲೆಯಲ್ಲಿ ಏನೋ ಒಂದು ಯೋಚನೆ ಓಡ್ತಾ ಇರತ್ತೆ, ಮನಸ್ಸು ಕಾಮ್ ಆಗಿರಲ್ಲ ಅಂತ ಅನ್ಸ್ಬೋದು, ತಲೆನೋವುಗಳು ಬರ್ಬೋದು, ವೇರಿಯಸ್
ಮೈ ಕೈ ನೋವು ಬೆನ್ನೋವು ಆ ತರ chronic ಆಗಿ ಬರೋ ತರ ಸಿಂಪ್ಟಮ್ಸ್ ಆಗ್ಬೋದು. ಓಕೆ. ನಿದ್ದೆ ಸರಿಯಾಗಿ ಆಗದೆ ಇರ್ಬೋದು, ಮಲ್ಕೊಂಡಾಗ ನಿದ್ದೆ ಬರಲ್ಲ, ಅಥವಾ ಬೆಳಗ್ಗೆ ಎದ್ದಾಗ್ಲೂ ಮನ್ಸು ಫ್ರೆಶ್ ಅಂತ ಅನ್ಸಲ್ಲ, ಈ ತರ ಸಿಂಪ್ಟಮ್ಸ್ ಆಗ್ಬೋದು. ಓಕೆ. ಏನು ತಿಂಡಿ ಊಟದ ಮೇಲೂ ಅಷ್ಟು ಆಸಕ್ತಿ ಇರೋದಿಲ್ಲ, ಏನೋ ಮಾಡೋಣ ಮಾಡದೆ ಮುಗಿಸ್ದೆ ಬಟ್ ಏನ್ರಲ್ಲೂ ನಂಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಅನ್ಸೋದು. ಯಾರ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಬಂದೆ ಮಾತಾಡ್ಕೊಂಡ್ ಬಂದೆ, ಅವಾಗ ಐ ಫೀಲ್ ಸ್ಲೈಟ್ಲಿ ಬೆಟರ್. ಬಟ್ ತಿರ್ಗಾ ವಾಪಸ್ ಬಂದ ತಕ್ಷಣ ತಿರ್ಗಾ ಏನಪ್ಪ ಮಾಡೋದು ಅಂತೇನೋ ಕಳೆದೋದಂಗೆ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ. ಅವೆಲ್ಲ ಸ್ಟ್ರೆಸ್ಸಿನ ಸಿಂಪ್ಟಮ್ಸ್ ಆಗತ್ತೆ. ಓಕೆ. ಮಕ್ಕಳಲ್ಲಿ ನೀವು ಹೇಳಿದ್ರಿ ಎಜುಕೇಶನ್ ಬಗ್ಗೆ ಸ್ಟ್ರೆಸ್ ಅಂತ ಅನ್ಕೊಂಡು, ಮಕ್ಕಳಲ್ಲಿ ಎಜುಕೇಶನ್ ಮಚ್ ಆಫ್ ದ ಸ್ಟ್ರೆಸ್ ಆಕ್ಚುಲಿ ನಾವು ಪೇರೆಂಟ್ಸೇ ನಾವು ಕೊಟ್ಬಿಡ್ತೀವಿ. ಯಾಕೆಂದ್ರೆ ಅವನಿಗೆ ಮಾರ್ಕ್ಸ್ ಬರುತ್ತೆ, ನಿನಗೆ ಯಾಕೆ ಬರಲ್ಲ, ಅವ್ನು ತಗೊಳ್ಳೋದು ನೀನು ತಗೋಬೇಕು, ನೀನು ಫಸ್ಟ್ ರ್ಯಾಂಕ್ ಬರ್ಲೇಬೇಕು, ನಿಂದು ಇಷ್ಟು ಪರ್ಸೆಂಟೇಜ್ ಬರ್ಲೇಬೇಕು ಅಂತ ಅಷ್ಟು ನಾವು ಪ್ರೆಷರ್ ಆಗ್ತೀವಿ. ಇನ್ಫ್ಯಾಕ್ಟ್ ನೀವು ಹೇಳಿದ್ರಿ ಪೇರೆಂಟ್ಸ್ ಹೇಳ್ತಿರ್ತಾರೆ ಅಂತ, ನಮ್ಗೆ ಐ ಸಿ ದ ಆಪೋಸಿಟ್ ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್. ನನಗೆ ಈ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಮಕ್ಕಳು, they realize that they have stress, they realize that they have concentration difficulties. ವೆಬ್ಸೈಟ್ ನೋಡ್ತಾರೆ, ರಿವ್ಯೂಸ್ ನೋಡ್ಕೊಳ್ತಾರೆ, then they find out the appointment numbers, then they call the they tell the parents, ಇದು ಅಪಾಯಿಂಟ್ಮೆಂಟ್ ನಂಬರು, ಐ ನೀಡ್ ಹೆಲ್ಪ್, ಐ ನೀಡ್ ಡಾಕ್ಟರ್ ಕಾರ್ತಿಕ್, ಇದು ಅಪಾಯಿಂಟ್ಮೆಂಟ್ ಕೊಡಿಸ್ಕೊಡಿ ಅಂತ. ಸೊ ಅಷ್ಟು ಅರಿವು ಅಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಓಕೆ. ದಟ್ ಸಿ ಸ್ಟ್ರೆಸ್ ಇಸ್ ಸಮಥಿಂಗ್ ನಮ್ಮ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಇವಾಗ ನಾವು ಸ್ಟ್ರೆಸ್ ನಲ್ಲಿ 2 ತರ ಹೇಳ್ತೀವಿ, ಯು ಸ್ಟ್ರೆಸ್ ಅಂತ ಹೇಳ್ತೀವಿ, ಡಿಸ್ಟ್ರೆಸ್ ಅಂತ ಹೇಳ್ತೀವಿ. ಓಕೆ. ಎಲ್ಲಾ ಸ್ಟ್ರೆಸ್ಸು ಬ್ಯಾಡ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಟೈಮ್ ಅಲ್ಲಿ ನಮ್ಗೆ ಸ್ವಲ್ಪ ಸ್ಟ್ರೆಸ್ ಆದಾಗ ಜಾಸ್ತಿ ಓದ್ತೀವಿ. ಹೌದು. ದಟ್ ಇಸ್ ದ ಯು ಸ್ಟ್ರೆಸ್, ಅಂದ್ರೆ ಯು ಹೇಳ್ತೀವಿ, ಯು ಸ್ಟ್ರೆಸ್ ಅಂತ. ಅದು ದ ಗುಡ್ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ. ಓಕೆ. ದಟ್ ಸ್ಟ್ರೆಸ್ ಇಂಪ್ರೂವ್ಸ್ ಯುವರ್ ಪರ್ಫಾರ್ಮೆನ್ಸ್. ಆಯ್ತಾ? ಸ್ಟ್ರೆಸ್ ಜಾಸ್ತಿ ಆಗಿ ಹೋದ್ರೆ, ಅಯ್ಯೋ ನಂಗೆ ಓದಕ್ಕಾಗಲ್ಲ, ಇನ್ನೂ ಇಷ್ಟೊಂದು ಓದ್ಬೇಕು, ನಾವು ಓದಿಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಬರ್ತೀವಲ್ಲ, ಅದು ಡಿಸ್ಟ್ರೆಸ್ ಅಂತ ಹೇಳ್ತೀವಿ, ಅಥವಾ ಬ್ಯಾಡ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಓಕೆ. ಆಯ್ತಾ? ಸೊ ಸ್ಟ್ರೆಸ್ ಬಂದಿದ ತಕ್ಷಣ ಅದು ಕೆಟ್ಟದ್ದ ಅಂದ್ರೆ ಇಲ್ಲ, ಸ್ಟ್ರೆಸ್ ಇಟ್ ಸೆಲ್ಫ್ ಇಸ್ ನಾಟ್ ರಾಂಗ್. ಯಾವಾಗ ಸ್ಟ್ರೆಸ್ ನಮ್ಮ ಪರ್ಫಾರ್ಮೆನ್ಸ್ ನ ಡೌನ್ ಮಾಡತ್ತೆ, ಅದು ನಮ್ಮ ಪರ್ಫಾರ್ಮೆನ್ಸ್ ರಾಬ್ ಮಾಡತ್ತೆ, ಆವಾಗ ದಟ್ ನೀಡ್ಸ್ ಟು ಬಿ ಹ್ಯಾಂಡಲ್ಡ್. ಸೊ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳು ಜಾಸ್ತಿ ಓದ್ತಾರೆ, ಆಫೀಸ್ ಅಲ್ಲೂ ಡೆಡ್ ಲೈನ್ ಟೈಮ್ ಅಲ್ಲಿ ಬೇಗ ಕೆಲಸ ಮುಗಿಸ್ತಾರೆ. ಸೊ ದಟ್ ಡೆಫಿನೆಟ್ಲಿ ಇಂಪ್ರೂವ್ಸ್ ದ ಪರ್ಫಾರ್ಮೆನ್ಸ್. ಬಟ್ ಇಷ್ಟೇ ಡೆಡ್ ಲೈನ್ ಗೆ ನಾ ಅಷ್ಟೊಂದು ಕೆಲಸ ಕೊಟ್ಟೆ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ ಅಂತಂದ್ರೆ ದಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಅಫೆಕ್ಟ್ ಹಿಸ್ ಹೆಲ್ತ್. ದಟ್ ನೀಡ್ಸ್ ಟು ಬಿ ಟೇಕನ್ ಕೇರ್ ಆಫ್. ಓಕೆ. ಓಕೆ. ಸೊ ಸ್ಟ್ರೆಸ್ ಇಸ್ ನಾಟ್ ಬ್ಯಾಡ್. ಕರೆಕ್ಟ್. ಆಲ್ ಸ್ಟ್ರೆಸ್ ಇಸ್ ನಾಟ್ ಬ್ಯಾಡ್. ಯು ಸ್ಟ್ರೆಸ್ ಅನ್ನೋದನ್ನ ಗುಡ್ ಸ್ಟ್ರೆಸ್ ಅನ್ನತ್ತೀವಿ, ದಟ್ ಇಸ್ ವೆರಿ ಗುಡ್. ಅದನ್ನ ನಾವು ಅದಕ್ಕೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲಾರ್ಗು ಸ್ಟ್ರೆಸ್ ಇರಬಾರ್ದು ಅನ್ನೋದಕ್ಕೆ ಆಗಲ್ಲ. ಸ್ಟ್ರೆಸ್ ಬೇಕೇ ಬೇಕಾಗತ್ತೆ ನಮ್ಗೆ. ಪ್ರತಿ ಸತಿನೂ ಸ್ಟ್ರೆಸ್ ಇದ್ದಾಗಲೇ ನಾವು ಜಾಸ್ತಿ ಓದೋದು. ಹೌದು. ಜಾಸ್ತಿ ಕೆಲಸ ಮಾಡೋದು. ಹೌದು. ಸೊ ದಟ್ ಸ್ಟ್ರೆಸ್ ಇಸ್ ಇಂಪಾರ್ಟೆಂಟ್. ಆ ಲೆವೆಲ್ಗೆ ಮೇಂಟೈನ್ ಮಾಡ್ಕೊಳ್ಳೋಬೇಕಾಗತ್ತೆ. ಸೊ ಸ್ಟ್ರೆಸ್ ಅಲ್ಲಿ ನಿದ್ದೆ ಬರಲ್ಲ, ಊಟ ಸೇರಲ್ಲ ಆತರ ಹೇಳಿದ್ರಿ. ಸ್ಟ್ರೆಸ್ ಅಲ್ಲಿ ಸರ್ ಅಂದ್ರೆ ಈಗ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ 8 hours ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಸ್ಟ್ರೆಸ್ ಇಲ್ಲದೆ ಇರೋರು ಕೂಡ ಕೆಲವೊಂದ್ಸತಿ ಅಂದ್ರೆ ಈಗ ಏನು ಸ್ಟ್ರೆಸ್ ಇಲ್ಲ ಆರಾಮಾಗೆ ಇದ್ರು, ಸಮ್ ಪೀಪಲ್ ವಿಲ್ ಸ್ಲೀಪ್ ಓನ್ಲಿ 4 to 5 hours, ಸಮ್ ಪೀಪಲ್ ವಿಲ್ ಸ್ಲೀಪ್ ಓನ್ಲಿ 6 hours. ಸೊ ಈಗ ಸ್ಟ್ರೆಸ್ ಇರೋರ್ಗೆ ಇಲ್ದೇ ಇರೋರ್ಗೆ ಆ ಸ್ಲೀಪ್ ಸೈಕಲ್ ಇಂದ ನಮ್ಗೆ ಸ್ಟ್ರೆಸ್ ಬರಕ್ ಚಾನ್ಸಸ್ ಇದೆಯಾ ಅಂತ? ಅದನ್ನ ಸ್ವಲ್ಪ ಆನ್ಸರ್ ಇಟ್ ಇನ್ ಅ ಡಿಫರೆಂಟ್ ವೇ. ಓಕೆ. ಒಂದು ಕ್ವಶನ್ 2 parts ಬ್ರೇಕ್ ಮಾಡ್ತೀನಿ. ನೀವು ಹೇಳಿದ್ರಿ 8 hours ನಿದ್ದೆ ಬೇಕು ಅಂತ. ಮುಂಚೆ ಆತರ ಯೋಚನೆ ಮಾಡ್ತಿದ್ವಿ, ಅದನ್ನ ಕ್ವಾಂಟಿಟಿ ಆಫ್ ಸ್ಲೀಪ್ ಅಂತ ಕರಿತೀವಿ. ಅಂದ್ರೆ ದಿನಕ್ಕೆ 6 to 8 hours ಸ್ಲೀಪ್ ಇರ್ಲೇಬೇಕು ಅಂತ ಮಾಡ್ತಿದ್ವಿ. ಇವಾಗ ನಾವು ಅದನ್ನ ಆ ಥರದಲ್ಲಿ ಹ್ಯಾಂಡಲ್ ಮಾಡಲ್ಲ. ನಾವು ವಿ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಕ್ವಾಲಿಟಿ ಆಫ್ ಸ್ಲೀಪ್. ಓಕೆ. ಯಾಕಂದ್ರೆ ಕೆಲವೊಬ್ರಿಗೆ 4 hour ನಿದ್ದೆನೆ ಸಾಕು, ಕೆಲವೊಬ್ರಿಗೆ 10 hour ನಿದ್ದೆ ಆದ್ರೂ ಸಾಕಾಗಲ್ಲ. ಹೌದು. ಸೊ ಅದಕ್ಕೆ ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ಇಂಪಾರ್ಟೆಂಟ್. ಹಂಗಂದ್ರೆ ಕ್ವಾಲಿಟಿ ಅಂದ್ರೆ ಏನು ಅಂದ್ರೆ, ಮಲ್ಕೊಂಡು ಬೆಳಗ್ಗೆ ಎದ್ದಾಗ ಮನ್ಸು ಫ್ರೆಶ್ ಆಗಿದ್ಯಾ, ಕಾನ್ಫಿಡೆಂಟ್ ಆಗಿದ್ಯಾ, ಓಕೆ ಐ ಕ್ಯಾನ್ ಹ್ಯಾಂಡಲ್ ದ ಡೇ, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋಷ್ಟು ಹುಮ್ಮಸ್ ತುಂಬಿದ್ಯಾ, ಎಂಥೂಸಿಯಾಸಮ್ ಇದೆಯಾ, ದೆನ್ ಇಟ್ ಇಸ್ ಎನಫ್. ಓಕೆ. ಬೆಳಗ್ಗೆ ಏಳುವಾಗ್ಲೇ ಅಯ್ಯೋ ಹೇಳ್ಬೇಕಲ್ಲ, ನಂಗೆ ಎದ್ದು ಏನ್ ಮಾಡ್ಬೇಕು, ನಂಗೆ ಮಲ್ಗೆ ಎದ್ದೇಳಕ್ಕೆ ಇಷ್ಟ ಇಲ್ಲ, ಮಲ್ಗೆ ಇರೋಣ, ದಟ್ ಮೀನ್ಸ್ ಅವಾಗ ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ನಾಟ್ ಗುಡ್ ಅಂತ. ಓಕೆ. ಸೊ ದಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಇನ್ನೊಂದು ಹೇಳಿದ್ರಿ ಸ್ಲೀಪ್ ಸೈಕಲ್ ನಿಂದ ಸ್ಟ್ರೆಸ್ ಅಫೆಕ್ಟ್ ಆಗತ್ತಾ ಅಂತ. ಅದು ಉಲ್ಟಾ. ಸ್ಟ್ರೆಸ್ ಇದ್ದಾಗ ಸ್ಲೀಪ್ ಸೈಕಲ್ ಅಫೆಕ್ಟ್ ಆಗುತ್ತೆ. ಓಕೆ. ನಾವು ಜಾಸ್ತಿ ಚಿಂತೆ ಮಾಡಿದಾಗ ನಿದ್ದೆ ಹಾಳಾಗುತ್ತೆ. ಮುಂಚೆ ಹೇಳ್ತಿದ್ವಲ್ಲ, ಚಿಂತೆ ಇಲ್ದಿದ್ದವನಿಗೆ ಸಂತೆಲ್ಲೂ ನಿದ್ದೆ ಬರುತ್ತೆ ಅಂತ. ಹಾಗೆ ಚಿಂತೆ ಜಾಸ್ತಿ ಆದಾಗ ನಿದ್ದೆಗೆ ಅಫೆಕ್ಟ್ ಆಗುತ್ತೆ. ಸೊ ಚಿಂತೆಯಿಂದ ನಿದ್ದೆ ಕಮ್ಮಿ ಆಗುತ್ತೆ. ನಿದ್ದೆ ಕಮ್ಮಿ ಆಗಿದ್ದು ಹೌದು. ಎಷ್ಟೋ ಜನ ಅದನ್ನ ತಪ್ಪರ್ಥ ಮಾಡ್ಕೊಳ್ತಾರೆ. ಏನು ಅಂದ್ರೆ ನಿದ್ದೆ ಸರಿ ಹೋಗ್ಬಿಟ್ರೆ ಸ್ಟ್ರೆಸ್ ಸರಿ ಹೋಗ್ಬಿಡುತ್ತೆ ಅಂತ. ಇಲ್ಲ, ಹಾಗಲ್ಲ. ಸ್ಟ್ರೆಸ್ ನ ನೀವು ಸರಿ ಮಾಡ್ಕೊಂಡ್ರೆ ನಿದ್ದೆ ಆಟೋಮ್ಯಾಟಿಕಲಿ ಸರಿ ಹೋಗುತ್ತೆ. ಓಕೆ.
ಸೊ ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂದ್ರೆ ಆ ಟ್ರೀಟ್ಮೆಂಟ್ ಗೆ ಅವರೇ ಬರಲ್ಲ. ಅವ್ರೇನ್ ಮಾಡ್ತಾರೆ, ನಂಗೆ ಸ್ಟ್ರೆಸ್ ಆಗ್ತಿದೆ, ನಿದ್ದೆ ಸರಿ ಹೋದ್ರೆ ಸಾಕಾಗ್ಬಿಡತ್ತೆ ಅಂತ ನಿದ್ದೆ ಮಾತ್ರೆ ತಗೊಳಕ್ ಹೋಗ್ತಾರೆ, ಆಫ್ ದ ಕೌಂಟರ್ ಹಂಗೆ ತಗೊಳಕ್ ಹೋಗ್ತಾರೆ. ಆ ನಿದ್ದೆ ಮಾತ್ರೆಗೆ ಅಡಿಕ್ಟ್ ಆಗ್ಬಿಡ್ತಾರೆ, ಸ್ಟ್ರೆಸ್ ಮಾತ್ರ ಸರಿ ಹೋಗಲ್ಲ. ಯಾಕಂದ್ರೆ ಸ್ಟ್ರೆಸ್ ನಾವು ಹ್ಯಾಂಡಲ್ ಮಾಡಿಲ್ವಲ್ಲ. ಈಗ ಯಾವುದೇ ವಿಚಾರದಲ್ಲಿ ಸ್ಟ್ರೆಸ್ ಇದ್ದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಏನಾದ್ರು ಒಂದು ಸ್ಕಿಲ್ ಸೆಟ್ ನಾವು ಕಲ್ತ್ರೆ ಆವಾಗ ಸ್ಟ್ರೆಸ್ ಅನ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಇವಾಗ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡಕ್ ನೀವ್ ಏನ್ ಮಾಡ್ತೀರಾ ಅಂತ ನಾವು ಕಾಮನ್ಲಿ ಕೇಳ್ತೀವಿ ಕ್ವಶನ್. ನೀವೇನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಜನ ಹೇಳ್ತಾರೆ, ಸರ್ ನಾನು ಮಲ್ತೀನಿ, ನಾನು ಮ್ಯೂಸಿಕ್ ಕೇಳ್ತೀನಿ, ನಾನು ಬ್ಯಾಡ್ಮಿಂಟನ್ ಆಡ್ತೀನಿ. ಸಿ ದೀಸ್ ಆರ್ ಆಲ್ ವೆರಿ ವೆರಿ ಗುಡ್, ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತ್ರ ಅಲ್ಲ ಅದು. ಈಗ ನಾನು ಡ್ರಾಯಿಂಗ್ ಪೇಂಟಿಂಗ್ ಮಾಡ್ತೀನಿ, ಮ್ಯೂಸಿಕ್ ಕೇಳ್ತೀನಿ, ದೋಸ್ ಆರ್ ಮೈ ಹಾಬೀಸ್. ಓಕೆ, ನಾನು ಬ್ಯಾಡ್ಮಿಂಟನ್ ಆಡ್ತೀನಿ, ಜಿಮ್ಗೆ ಹೋಗ್ತೀನಿ, ಎಸ್ ದಟ್ ಇಸ್ ಫಾರ್ ಮೈ ಫಿಸಿಕಲ್ ಫಿಟ್ನೆಸ್, ಐ ಆಮ್ ಡೂಯಿಂಗ್ ಇಟ್, ಪ್ಲೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್. ಬಟ್ ಸ್ಟ್ರೆಸ್ಗೆ ನೀವೇನಾದ್ರು ಟೆಕ್ನಿಕ್ ಕಲ್ತಿದ್ದೀರಾ ಅಂದ್ರೆ ಆ ಟೆಕ್ನಿಕ್ಸ್ ಅಲ್ಲ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಶಲಿ ನಾವೇನ್ ಹೇಳ್ತೀವಿ, ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ತೀವಿ, ಯೋಗ ಹೇಳ್ತೀವಿ, ಪ್ರಾಣಾಯಾಮ ಹೇಳ್ತೀವಿ, ಧ್ಯಾನ ಮೆಡಿಟೇಷನ್ ಹೇಳ್ತೀವಿ, ಕೆಲವರು ರೇಖಿ ಮಾಡ್ತಾರೆ, ಸುದರ್ಶನ್ ಕ್ರಿಯೆ ಮಾಡ್ತಾರೆ. ಇವೆಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ಇಂಥವನ್ನ ಏನಾದ್ರು ಮಾಡ್ತಿದ್ದೀರಾ ಅಂತ ಕೇಳ್ತೀವಿ ನಾವು, ಆಯ್ತಾ? ಸೊ ಸ್ಟ್ರೆಸ್ಗೆ ಮ್ಯಾನೇಜ್ ಮಾಡಕ್ ಏನ್ ಮಾಡ್ತೀನಿ ಅಂದ್ರೆ, ನಿದ್ದೆ ಮಾಡ್ತೀನಿ ಅಂದ್ರೆ ದಟ್ ಇಸ್ ನಾಟ್ ಹ್ಯಾಂಡ್ಲಿಂಗ್ ಸ್ಟ್ರೆಸ್. ಸ್ವಲ್ಪ ಹೊತ್ತು ಸ್ಟ್ರೆಸ್ ನ ಮರೆಯೋದಕ್ಕೋಸ್ಕರ ಮಾಡ್ತಾ ಅಷ್ಟೇ ಅಷ್ಟೇ. ವೆಕೇಶನ್ ಹೋಗೋದು ಹಾಗೇನೆ. ಹೌದು, ನಂಗೆ ಸ್ಟ್ರೆಸ್ ಜಾಸ್ತಿ ಆಯ್ತು, ನಾನು ಊಟಿಗೆ ಹೋಗ್ತೀನಿ, ಬಹಳ ಒಳ್ಳೇದು, ಹೋಗ್ಬನ್ನಿ, ವೆಕೇಶನ್ ಹೋಗ್ಬನ್ನಿ, ಅಲ್ಲಿರೋಷ್ಟೊತ್ತು ಚೆನ್ನಾಗಿರ್ತೀರಿ. ಹೌದು, ಬಟ್ ಒನ್ಸ್ ಯು ಕಮ್ ಬ್ಯಾಕ್ ಯು ಹ್ಯಾವ್ ಟು ಹ್ಯಾಂಡಲ್ ದಟ್ ಸ್ಟ್ರೆಸ್. ಹೌದು. ಜಸ್ಟ್ ಅಲ್ಲಿಗೆ ಹೊಟ್ಟೋಗ್ಬಿಟ್ಟೆ ಅಂದ್ರೆ ಇಟ್ ಇಸ್ ಜಸ್ಟ್ ಎಸ್ಕೇಪಿಂಗ್ ಫ್ರಮ್ ದಿಸ್ ಸ್ಟ್ರೆಸ್. ಯಾವಾಗ ಸ್ಟ್ರೆಸ್ ಹೋಗೋದು, ನೀವು ಬಂದು ಹ್ಯಾಂಡಲ್ ಮಾಡಿದಾಗ, ಫೇಸ್ ಮಾಡಿದಾಗ. ಹೌದು, ಸುಮ್ನೆ ನೀವು ಜಾಗ ಬಿಟ್ಬಿಟ್ಟೆ ನಾನು ಬೇರೆ ಕಡೆ ಹೋದೆ. ಇವಾಗ ಅದಕ್ಕೆ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ದೇ ಗೋ ಇನ್ ಟು ದಿಸ್ ಲೂಪ್ ಆಫ್ ಆಲ್ಕೋಹಾಲಿಸಮ್ ಅಥವಾ ಕ್ಯಾನಬಿಸ್, ಯಾವ್ದನ್ನ ಒಂದು ಈ ಸಬ್ಸ್ಟೆನ್ಸಸ್ ಗೆ ಹೋಗಕ್ ಶುರು ಮಾಡ್ತಾರೆ. ಯಾಕಂದ್ರೆ ನಾನು ಡ್ರಿಂಕ್ಸ್ ಮಾಡಿದಾಗ ನನ್ನ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ, ಎಲ್ಲೂ ಹೋಗಲ್ಲ. ಆ ಟೈಮಲ್ಲಿ ನಾನು ಮರ್ತಿರ್ತೀನಿ. ತಿರ್ಗಾ ನನ್ಗೆ ಎಚ್ಚರ ಆದಾಗ, ಕಾನ್ಶಿಯಸ್ನೆಸ್ ಬಂದಾಗ, ಮಾರನೇ ಸಹ ಬೆಳಗ್ಗೆ ತಿರ್ಗಾ ಅದೇ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡ್ಲೇಬೇಕು. ನಾನು ಟೆಕ್ನಿಕ್ ಏನು ಕಲ್ತಿಲ್ಲ ಅಂದ್ರೆ ಏನಾಗತ್ತೆ, ಮಾರನೇ ದಿವಸನೂ ಸ್ಟ್ರೆಸ್ ಆದಾಗ ಮಾರನೇ ದಿವಸನೂ ಹ್ಯಾಂಡಲ್ ಮಾಡೋದಕ್ಕೆ ಮಾರನೇ ದಿವಸನೂ ಕುಡಿತೀನಿ. ಹೌದು, ಹೌದು. ದಟ್ ಈಸ್ ವೇರ್ ನಾವು ಸ್ಟ್ರೆಸ್ಗೆ ಅಂತ ಶುರು ಮಾಡಿದ ಆಲ್ಕೋಹಾಲ್ ಇಟ್ ಇಸ್ ಬಿಕಮಿಂಗ್ ಆಲ್ಕೋಹಾಲ್ ಪ್ರಾಬ್ಲಮ್, ಆಲ್ಕೋಹಾಲ್ ಡಿಪೆಂಡೆನ್ಸ್ ಆಗ್ತದೆ. ಹೌದು. ದ ಪ್ರೈಮರಿ ಸ್ಟ್ರೆಸ್ ಕಂಟಿನ್ಯೂಸ್ ಆಸ್ ದಟ್ ಇಸ್, ಅದನ್ನ ನಾವು ಹ್ಯಾಂಡಲ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ, ಇವಾಗ ಯಾರೋ ಒಂದು ಮನೆ ಕಟ್ತಾ ಇದಾರೆ, ಹಣಕಾಸಿನ ತುಂಬಾ ತೊಂದರೆ ಆಗತ್ತೆ. ನಂಗೆ ತುಂಬಾ ಸ್ಟ್ರೆಸ್ ಆಯ್ತು, ನಾನು ಕುಡಿತೀನಿ ಅಂದ್ರೆ ಆ ಹಣಕಾಸಿನ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ, ಇದು ಜಾಸ್ತಿ ಆಯ್ತು ಪ್ರಾಬ್ಲಮ್. ಓಕೆ, ಸೊ ಅದ್ ಬಿಟ್ಟು ಇನ್ಫ್ಯಾಕ್ಟ್ ಅವ್ರು ಯಾವ್ದನ್ನ ಯೋಗ, ಧ್ಯಾನ ಆ ಥರದ್ದು ಏನಾರ ಕಲ್ತ್ಕೊಂಡ್ರೆ ಆವಾಗ ಆ ಸ್ಟ್ರೆಸ್ ಲೆವೆಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಪ್ರಿವೆನ್ಷನ್ಗೂ ನಾವು ತುಂಬಾ ಅದನ್ನ ಅಡ್ವೈಸ್ ಮಾಡ್ತೀವಿ. ಎಲ್ರು ಜನರಲಿನೇ, ಬಿಕಾಸ್ ಎಲ್ರ ಲೈಫಲ್ಲೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಜನರಲಿನೇ ಸ್ವಲ್ಪ ಏನಾದ್ರು ಧ್ಯಾನ, ಮೆಡಿಟೇಷನ್, ಯೋಗ ಆ ಥರದ್ದು ಏನಾರು ಒಂದು ಕಲ್ತ್ಕೊಳ್ಳಿ. ಅವನ್ನ ರೆಗ್ಯುಲರ್ ಡೈಲಿ ಬೇಸಿಸ್ ಮಾಡಿ. ಸ್ಟ್ರೆಸ್ ಬಂದಾಗ ಮಾಡ್ತೀನಿ ಅಲ್ಲ, ಆನ್ ರೆಗ್ಯುಲರ್ ಡೈಲಿ ಬೇಸಿಸ್ ಮಾಡಿ. ಮಾಡ್ತಾ 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 ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ದಟ್ ಇಸ್ ಹೌ ಯು ನೀಡ್ ಟು ಹ್ಯಾಂಡಲ್. ತೀರಾ ಅವೆಲ್ಲ ಮಾಡ್ಕೊಂಡು ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ, ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ, ಅವಾಗ ಕನ್ಸಲ್ಟ್ ಮಾಡಿ. ಅವಾಗ ಅದಕ್ಕಿಂತ ಸೇಫ್ ಮೆಡಿಸಿನ್ಸ್ ಇರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ. ದೇ ವಿಲ್ ಟೆಲ್ ಯು ವಾಟ್ ಟು ಡು, ವಿ ವಿಲ್ ಹ್ಯಾಂಡಲ್ ದಟ್. ಓಕೆ, ಸೊ ಮೆಡಿಸಿನ್ಸ್ ಅಂತ ಹೇಳಿದ್ರಿ. ಈಗ ಎಲ್ರೂ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಆಬ್ವಿಯಸ್ಲಿ ಮೆಡಿಸಿನ್ಸ್ ತಗೊಂಡ್ರೆ ನಮ್ದು IQ ಕಮ್ಮಿ ಆಗುತ್ತೆ, ಅಥವಾ ಮೆಡಿಸಿನ್ಸ್ ತಗೊಂಡ್ರೆ ತುಂಬಾ ನಮ್ಗೆ ಎಫೆಕ್ಟ್ ಆಗುತ್ತೆ ನಮ್ಮ ಮೇಲೆ. ಆಮೇಲೆ ಒನ್ಸ್ ಮೆಡಿಸಿನ್ಸ್ ನ ಸ್ಟಾರ್ಟ್ ಮಾಡಿದ್ರೆ, ಎಸ್ಪೆಷಲಿ ಈ ಮ್ಯಾಟರ್ ಅಲ್ಲಿ ಒನ್ಸ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಟೇಕ್ ಲೈಫ್ ಟೈಮ್ ಅನ್ನೋದೇ ಎಲ್ರೂ ತಲೆಯಲ್ಲಿ ಇದ್ಬಿಟ್ಟಿದೆ. ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾರಿಗೋ ಒಂದು ಫ್ರಾಕ್ಚರ್ ಆಗಿದೆ, ಮೂಳೆನೆ ಮುರಿದೋಗಿದೆ, 2 ಪೀಸ್ ಆಗಿದೆ, 3 ಪೀಸ್ ಆಗಿದೆ. 2 ತಿಂಗಳು ವಾಟ್ ಎವರ್ ಕ್ಯಾಸ್ಟ್ ಹಾಕ್ತಾರೆ. ಹೌದು, ಕ್ಯಾಸ್ಟ್ ಹಾಕಿ 2 ತಿಂಗಳಾದ್ಮೇಲೆ ಕ್ಯಾಸ್ಟ್ ತೆಗಿತಾರೆ. ತೆಗೆದ್ಮೇಲೆ ತಿರ್ಗಾ ಮೂಳೆ ಮುರಿದೋಗತ್ತಾ? ಇಲ್ಲ, ಫಿಕ್ಸ್ ಆಗಿರುತ್ತೆ. ಮುರಿದೋಗಿರೋ ಮೂಳೆನೇ ಸರಿ ಹೋಗುತ್ತೆ, ಇದ್ಯಾಕೆ ಸರಿ ಹೋಗಲ್ಲ? ಇದು ಅಷ್ಟೇನೆ. ಲೈಫ್ ಲಾಂಗ್ ಮಾತ್ರ ತಗೋಬೇಕಾ? ಇಲ್ಲ. ಪ್ರಾಬ್ಲಮ್ ಏನಿರುತ್ತೆ ನಾವು ಹ್ಯಾಂಡಲ್ ಮಾಡ್ಕೊಡ್ತೀವಿ, ಲೈಫ್ ಲಾಂಗ್ ಕೊಡಲ್ಲ ನಾವು. ಓಕೆ, ನೀವೇನ್ ಮಾಡಬೇಕಾಗಿದೆ, ನಾವು ಯೂಶಲಿ ಮಾತ್ರೆಗಳನ್ನ ಒಂದು 4 to 6 months ಹಾಕೊಡ್ತೀವಿ, ಆಯ್ತಾ? ಆ ಟೈಮ್ ನಲ್ಲಿ ನೀವು ಯಾವ್ದಾರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಕಲೀರಿ. ಯೋಗ ಕಲೀರಿ, ಇನ್ನೊಂದು ಕಲೀರಿ, ಮತ್ತೊಂದು ಕಲೀರಿ, ಇನ್ನೊಂದು ಕಲೀರಿ. ಸೈಂಟಿಫಿಕಲಿ ನಾವು ಅದನ್ನ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿನಲ್ಲಿ ಬೇರೆ ಬೇರೆ ತರದ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತೀವಿ. ಆ ತರದ್ದು ಮಾಡ್ಬೋದು, ಯೋಗ, ಮೆಡಿಟೇಷನ್ ಆ ತರ ಮಾಡ್ಬೋದು. ಯಾವ್ದೋ ಒಂದಂತೂ ಕಲೀರಿ.
ಕಲ್ತ್ಕೊಂಡಾಗ ನೆಕ್ಸ್ಟ್ ಟೈಮ್ ಸ್ಟ್ರೆಸ್ ಬಂದಾಗ ಯು ಕ್ಯಾನ್ ಹ್ಯಾಂಡಲ್ ಇಟ್ ಯುವರ್ ಸೆಲ್ಫ್, ಯು ಡೋಂಟ್ ರಿಕ್ವೈರ್ ಮೆಡಿಸಿನ್ಸ್. ಓಕೆ. ಹಾ. ನೀವ್ ಏನೂ ಕಲಿದೆ ಹೋದ್ರೆ ನೆಕ್ಸ್ಟ್ ಟೈಮ್ ಕೂಡ ನೀವು ಮೆಡಿಸಿನ್ ಕೊಡುವಂತ ನೀವ್ ಕೇಳ್ತೀರಿ. ಹೌದು. ಅದು ಮಾತ್ರೆ ತಪ್ಪಲ್ಲ, ನಮ್ಮ ತಪ್ಪು. ಯಾಕಂದ್ರೆ ಜನ ಏನ್ ಅನ್ಕೊಳ್ತಾರೆ, ಒಂದ್ಸತಿ ಮಾತ್ರೆ ತಗೊಂಡ್ಬಿಟ್ರೆ ಲೈಫ್ ಲಾಂಗ್ ತಗೋಬೇಕು, ಈ ಮಾತ್ರೆ ಸರಿ ಇಲ್ಲ ಅಂತ. ಹಾಗಂತಲ್ಲ, ಸ್ಟ್ರೆಸ್ ಹ್ಯಾಂಡಲ್ ಮಾಡೋದಕ್ಕೆ ನೀವು ಕಲೀಲಿಲ್ಲ. ಮಾತ್ರೆ ಕೆಲಸ ಮಾತ್ರೆ ಮಾಡ್ತು. ಹೌದು. ರಿಲ್ಯಾಕ್ಸೇಷನ್ ಅದಾದ್ಮೇಲೆ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾನು ಫ್ರಾಕ್ಚರ್ ಎಕ್ಸಾಂಪಲ್ ಕೊಟ್ಟೆ, ಅದೇ ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ತೀನಿ. ಫ್ರಾಕ್ಚರ್ ಆಗಿತ್ತು, ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ರು. ನೆಕ್ಸ್ಟ್ ಟೈಮ್ ಬೀಳದೇ ಇರೋ ನೋಡ್ಕೊಳ್ಳೋದು ನನ್ನ ಕೆಲಸ. ಹೌದು ಸರ್, ತಿರ್ಗಾ ಬಿದ್ರೆ ತಿರ್ಗಾ ಕ್ಯಾಸ್ಟ್ ಆಗ್ತೀನಿ. ಇದು ಸೇಮ್ ಹಂಗೇನೆ. ಸೊ ಅದು ಮಾತ್ರೆ ತಪ್ಪಲ್ಲ. ಸರ್, ಈಗ ಡಿಪ್ರೆಷನ್, ಸ್ಟ್ರೆಸ್ ಎಲ್ಲಾದ್ರ ಬಗ್ಗೆ ಮಾತಾಡಿದ್ವಿ. ಈಗ ಜನರಲ್ ಆಗಿ ಜನಕ್ಕೆ ಈಗ ಸ್ಟ್ರೆಸ್ ಆಗಿ ಡಿಪ್ರೆಷನ್ ಎಲ್ಲ ಇದಾದ್ಮೇಲೆ ಅವ್ರು ಅಂದ್ಕೊಳ್ಳೋದೇನು, ದೆವ್ವ ಹಿಡ್ದಿದೆ, ಭೂತ ಹಿಡ್ದಿದೆ, ಆತರ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇವಾಗ ಅದೊಂದು ಕಾಮನ್ ಕನ್ಸೆಪ್ಷನ್ ಏನು ಅಂತಂದ್ರೆ, ಯಾರಿಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಬಿಕಾಸ್ ಸಮಥಿಂಗ್ ಸ್ಟ್ರೇಂಜ್ ಇಸ್ ಹ್ಯಾಪನ್. ಸೊ ಯಾರೋ ಏನೋ ಮಾಡಿಸಿರ್ಬೇಕು, ಏನೋ ಭೂತ ಹಿಡಿದಿರ್ಬೇಕು, ಇನ್ನೇನೋ ತೊಂದರೆ ಆಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಭೂತ ಬಿಡಿಸೋದಕ್ಕೆ, ಇದಕ್ಕೆ ಹೋಗಕ್ಕೆ ಶಾಸ್ತ್ರ ಹಾಕೋದು, ಮಂತ್ರ ಹಾಕ್ಸಕ್ ಹೋಗೋದು, ಮಾಡೋದು, ಅವೆಲ್ಲ ದೇ ಆರ್ ಕಾಮನ್ ಅಕ್ಸೆಪ್ಟೆಡ್ ಟ್ರೀಟ್ಮೆಂಟ್ಸ್. ಅದಕ್ಕೆ ನಾವು ಫೇತ್ ಹೀಲಿಂಗ್ ಅಂತ ಹೇಳ್ತೀವಿ, ನೇಟಿವ್ ಹೀಲಿಂಗ್ ಅಂತ ಹೇಳ್ತೀವಿ. ಇದು ಎಲ್ಲ ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇಂಡಿಯನ್ ಸಿಸ್ಟಮ್ ನಲ್ಲಿ ಅವೆಲ್ಲಾನು ಬರುತ್ತೆ. ಇಂಡಿಯನ್ ಸಿಸ್ಟಮ್ ನಲ್ಲಿ ಎಲ್ಲಾ ರಿಲಿಜನ್ಗಳಲ್ಲೂ ಇದೆ. ಅದು ಪೀಕಾಕ್ ಫೆದರ್ಸ್ ಅಲ್ಲಿ, ನವಿಲ್ ಪುಕ್ಕದಲ್ಲಿ ಹೊಡೆಯೋದು ಅಂತ ಇರ್ಬೋದು, ಅಥವಾ ಯಾವುದೋ ಒಂದು ಎಕ್ಸಾರ್ಸಿಸಮ್ ಅಂತ ಹೇಳ್ತೀವಿ, ಭೂತ ಬಿಡ್ಸಕ್ಕೆ ಅಂತ ಹೇಳ್ತೀವಿ. ಇವೆಲ್ಲ ಬೇರೆ ಬೇರೆ ತರದ ಒಂದು ಕಮ್ಯುನಿಟಿಗಳಲ್ಲಿ ಅಕ್ಸೆಪ್ಟೆಡ್ ಕಲ್ಚರ್ಸ್ ಇರುತ್ತೆ. ಸೈಂಟಿಫಿಕಲಿ ನಾವು ಅದನ್ನ ಇವಾಗ ಹೇಳ್ತಲ್ಲ, ಯಾವ್ದೋ ಇದ್ರೊಳಗೆ ಭೂತ ಸೇರ್ಕೊಂಡಿತ್ತು, ಬೇರೆ ವಯಸ್ಸಲ್ಲಿ ಮಾತಾಡ್ತಿದ್ದ ಅನ್ನೋದಕ್ಕೆ ನಾವು ಸೈಂಟಿಫಿಕಲಿ ಬೇರೆ ಬೇರೆ ಥರದಲ್ಲಿ ಅದನ್ನ ಡೀಲ್ ಮಾಡ್ತೀವಿ. ಅದನ್ನ ಡಿಸೋಸಿಯೇಟಿವ್ ಡಿಸಾರ್ಡರ್ ಇರ್ಬೋದು, ಅಥವಾ ಸ್ಕಿಜೋಫ್ರೆನಿಯಾ ಇರ್ಬೋದು, ಅಥವಾ ಡಿಪ್ರೆಷನ್ ನಲ್ಲಿ ಬೇರೆ ಬೇರೆ ತರ ಆಗುತ್ತೆ, ಕೆಲವೊಂದು ಆಂಗ್ಸೈಟಿ ಡಿಸಾರ್ಡರ್ ಆಗುತ್ತೆ. ಈ ತರ ಯಾವ ರೀಸನ್ ಇಂದ ಈ ತರ ಆಗ್ತಾ ಇದೆ? ಯಾಕಂದ್ರೆ ಕೆಲವೊಂದ್ ಸತಿ ಏನಾಗುತ್ತೆ, ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಒಳಮನಸ್ಸು ಅಂತ ಏನಿರುತ್ತೆ, ಅಲ್ಲಿ ಕೆಲವೊಂದು ಆಂಗ್ಸೈಟಿಗಳು, ನೀಡ್ಗಳು ಏನಿರುತ್ತೆ, ಅವನ್ನ ನಾವು ಓಪನ್ ಆಗಿ ನಾವ್ ಯಾವಾಗ ಹೇಳ್ಕೊಳಕ್ ಆಗಲ್ಲ, ಅವೆಲ್ಲಾನು ಈ ತರದಲ್ಲಿ ಆಚೆ ಬರುತ್ತೆ ಅಂತ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡು ಯಾಕೆ ಈ ತರ ಆಯ್ತು ಅಂತ ಅನ್ನೋದಕ್ಕೆ ಕೆಲವೊಂದು ಸೈಕಲಾಜಿಕಲ್ ಟೆಸ್ಟ್ಗಳು ಬರುತ್ತೆ. ಅದಕ್ಕೆ ಬೇರೆ ಬೇರೆ ತರ ಅಸೆಸ್ಮೆಂಟ್ಸ್ ಇರುತ್ತೆ. ಅದನ್ನ ನೋಡ್ಕೊಂಡು ಒಳ ಮನಸ್ಸಲ್ಲಿ ಯಾಕೆ ಈ ತರ ತೊಂದರೆ ಆಯ್ತು ಅಂತ ನೋಡ್ಕೊಂಡು ಅದನ್ನ ನಾವು ಹ್ಯಾಂಡಲ್ ಮಾಡಿದಾಗ ಅವೆಲ್ಲ ಸರಿ ಹೋಗುತ್ತೆ. ಓಕೆ. ಸೊ ಅದಕ್ಕೂ ಕೌನ್ಸಿಲಿಂಗ್ಸು ಅವೆಲ್ಲ ಬೇಕಾಗತ್ತೆ, ಮೆಡಿಸಿನ್ಸ್ನು ಬೇಕಾಗ್ಬೋದು. ವಿ ಕ್ಯಾನ್ ಹ್ಯಾಂಡಲ್ ದಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ಅದನ್ನ ಭೂತ ಬಿಡಿಸೋದು ಅಂತ ಕೆಲವೊಬ್ರು ಹೇಳ್ಬೋದು, ನಾವು ಅದಕ್ಕೆ ಮೆಡಿಸಿನ್, ಇದು ಕಾಯಿಲೆ ಇದೆ, ಮೆಡಿಸಿನ್ ಕೊಡೋದು ಅಂತ ಸೈಂಟಿಫಿಕಲಿ ನಾವು ಹೇಳ್ತೀವಿ. ಸರ್, ಈಗ ತುಂಬಾ ಜನ ತುಂಬಾ ಟೈಮ್ ತಗೋತಾರೆ. ಈಗ ಒಬ್ಬ ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡಕ್ಕೆ ತುಂಬಾ ಟೈಮ್ ತಗೋತಾರೆ. ಅಂಡ್ ಅದು ಎಕ್ಸಾಕ್ಟ್ಲಿ ನಿಮ್ದು ಯಾವ ಟೈಮಲ್ಲಿ ಬಂದ್ರೆ ಅವ್ರಿಗೆ ಆದಷ್ಟು ಬೇಗ ಕ್ಯೂರ್ ಮಾಡ್ಕೋಬಹುದು. ಈಗ ಕನ್ಸಲ್ಟಿಂಗ್ ಸೈಕ್ಯಾಟ್ರಿಸ್ಟ್ ಇಸ್ ವೆರಿ ಕಾಮನ್ ಆಗಿಲ್ಲ ಅದು. ಸೊ ಈಗ ನಾರ್ಮಲ್ ಆಗಿ ಜ್ವರ ಬಂದ್ರೆ, ತಲೆನೋವು ಬಂದ್ರೆ ಅದನ್ನ ಸ್ಟಿಗ್ಮಾ ಅಂತ ಕರೆಯೋದು. ಈ ಸ್ಟಿಗ್ಮಾನ ನಾವು ಹೊಡೆದಾಡಕ್ಕೆ ಬಹಳ ಕಷ್ಟ ಪಡ್ತಾ ಇದೀವಿ. ಒಂದು ಸೈಕ್ಯಾಟ್ರಿಕ್ ಸೊಸೈಟಿ ಆಲ್ಸೋ, ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಕಡೆಯಿಂದಾನು ತುಂಬಾ ಅವೇರ್ನೆಸ್ ಲೆಕ್ಚರರ್ಸ್, ಆಮೇಲೆ ಈ ನಮ್ಮ ಮೊನ್ನೆ 10th ಅಕ್ಟೋಬರ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಮಾಡಿದ್ವಿ. ಅವತ್ತು ನಾವು ಫ್ರೀ ಕನ್ಸಲ್ಟೇಷನ್ಸ್ ಎಲ್ಲ ಇಟ್ಕೊಂಡಿದ್ವಿ. ಎಲ್ಲಾನು ಅವತ್ತಿನ ದಿವಸ ನಾವೆಲ್ಲಾ ತರದ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇಟ್ಕೊಂಡಿರ್ತೀವಿ. ಏನು ಕಾಯಿಲೆ ಇಲ್ಲದ್ರು ಇಟ್ಸ್ ಲೈಕ್ ಓಪನ್ ಡೈ, ಯು ಕಮ್ ಹಿಯರ್, ಆಸ್ಕ್ ಮಿ ಕ್ವಶನ್ಸ್. ಈಗ ನೀವೇನ್ ಈ ತರ ಕ್ವಶನ್ಸ್ ಕೇಳ್ತಿದ್ರೆ, ಈ ತರ ಆಸ್ಕ್ ಮಿ ಕ್ವಶನ್ಸ್, ನಿಮ್ಗೆ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ಸ್ ಕೊಡ್ತೀನಿ. ಅವತ್ತು ಪ್ಯಾಂಪ್ಲೆಟ್ಸ್ ಹಚ್ತೀವಿ, ಇದು ಮಾಡ್ತೀವಿ, ಎಲ್ಲ ಒಂದು ಅವೇರ್ನೆಸ್ ವಿಡಿಯೋಗಳು ಇಟ್ಕೊಂಡಿರ್ತೀವಿ, ಎಲ್ಲ ಮಾಡ್ತೀವಿ. ಇದೆಲ್ಲ ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ ಜನಕ್ಕೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರಲಿ. ಹೇಗೆ ಕಾಲ್ ನೋವು ಅಂತಂದಾಗ ನೀವು ಆರ್ಥೋಪೆಡಿಷನ್ ಹತ್ರ ಹೋಗ್ತೀರಿ, ಹೇಗೆ ನಂಗೆ ಎದೆ ನೋವು ಅಂತ ತಕ್ಷಣ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀರಿ, ಜ್ವರ ಅಂತ ತಕ್ಷಣ ನೀವು ಫಿಸಿಷಿಯನ್ ಹತ್ರ ಹೋಗ್ತೀರಿ. ಸೇಮ್ ವೇ ಸ್ಟ್ರೆಸ್ ಆದಾಗ ಸೈಕಾಟ್ರಿಸ್ಟ್ ಹತ್ರ ಬನ್ನಿ. ಹೌದು. ಇನ್ ವಾಟ್ ವೇ ಇಸ್ ಇಟ್ ಡಿಫ್ರೆಂಟ್? ಇಟ್ಸ್ ದ ಸೇಮ್ ಬಾಡಿ. ಹೌದು. ಸೊ ಅದಕ್ಕೆ ಮಾತ್ರ ಹೋಗ್ಬೋದು ಆ ಡಾಕ್ಟರ್ಗೆ, ಈ ಡಾಕ್ಟರ್ ಹತ್ರ ಹೋಗ್ಬಾರ್ದು. ಡಸಂಟ್ ಮೇಕ್ ಎನಿ ಸೆನ್ಸ್. ಯಾಕಂದ್ರೆ ಯಾವುದನ್ನ ಇವಾಗ ನಿಮ್ಮ ಎಜುಕೇಶನ್ ಹೆಲ್ಪ್ ಮಾಡೋದು ಮನಸ್ಸು, ಕೆಲಸ ಸಿಗಕ್ಕೆ ಹೆಲ್ಪ್ ಮಾಡೋದು ನಿಮ್ಮ ಮನಸ್ಸು, ಬ್ರೈನು. ಕೆಲಸ ಸಿಕ್ಕಿದ್ಮೇಲೆ ಅದನ್ನ ಮೇಂಟೈನ್ ಮಾಡೋದು ನಿಮ್ಮ ಮನಸ್ಸು. ರಿಲೇಶನ್ಶಿಪ್ ಗಳಿಗೆ ಬೇಕಾಗಿರೋದು ನಿಮ್ಮ ಮನಸ್ಸು. ಬಟ್ ಇದಕ್ಕೆ ತೊಂದರೆ ಆಯ್ತು ಅಂದ್ರೆ ನಾನು ತೋರ್ಸ್ಕೊಳಕ್ ಹೋಗಲ್ಲ ಅಂತಂದ್ರೆ ಹೇಗೆ? ಎಲ್ಲದಕ್ಕೂ ನಾನು ಹೊಡೆತ ತಿನ್ನಕ್ ನಾನು ರೆಡಿ, ಬಟ್ ನಾನು ತೋರ್ಸ್ಕೊಳಕ್ ರೆಡಿ ಇಲ್ಲ ಅಂದ್ರೆ ಅದ್ರ ಲಾಜಿಕ್ ಇಲ್ವಲ್ಲ. ಹೌದು. ಸೊ ದಟ್ ಹ್ಯಾಸ್ ಟು ಚೇಂಜ್. ಅಂಡ್ ಯಾರೇ ಆಗ್ಲಿ, ಇವಾಗ ಸಮ್ ಟೈಮ್ ಬ್ಯಾಕ್ ಒಂದು ಆನ್ಲೈನ್ ಸೆಮಿನಾರ್ ಮಾಡುವಾಗ ಈ ಭುವನೇಶ್ವರಲ್ಲಿ XIM ಇದೆ, ಝೇವಿಯರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅಲ್ಲಿ ಆನ್ಲೈನ್ ಸೆಮಿನಾರ್ ಮಾಡುವಾಗ ಅಲ್ಲಿ ಪ್ರಿನ್ಸಿಪಲ್ ಫಾದರ್ ಕೇಳಿದ್ರು,
ನನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ನ ಕೇಳಿದ್ರು. ಹ್ಮ್ ಔಟ್ ಆಫ್ ಆಲ್ ದೀಸ್ ಪೀಪಲ್ ಅಲ್ಲಿ ಎಲ್ಲರನ್ನೂ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ಬೇಕು ಅಂತ ಒಂದು ಇತ್ತು. ಎಷ್ಟು ಜನಕ್ಕೆ ದೇ ಹ್ಯಾವ್ ಫ್ಯಾಮಿಲಿ ಮೆಂಬರ್ ಆರ್ ಅ ಫ್ರೆಂಡ್ ಹೂ ಹ್ಯಾಸ್ ಡಿಪ್ರೆಷನ್ ಆಂಗ್ಸೈಟಿ? ಸೋ ಮೆನಿ ಹ್ಯಾಂಡ್ಸ್ ವೆಂಟ್ ಅಪ್. ಹ್ಮ್ Out of all these people, how many people have depression, anxiety? So many hands went up. How many are currently taking either counseling or medicine? So many hands went up. ಹ್ಮ್ ಒಳ್ಳೆ ಎಷ್ಟು ಕಾಮನ್ ಆಗಿ ಮಾತಾಡೋದು ಅಂದ್ರೆ, ನೀವು ಎಷ್ಟು ಜನ ಹೋಮ್ವರ್ಕ್ ಮುಗಿಸಿದಾರ ಅಂದ್ರೆ ಕೈ ಎತ್ತೀವಲ್ಲ ಆ ತರ. ಓಕೆ. ಹ್ಮ್ ಅಂಡ್ ನೋ ಬಡಿ ಹ್ಯಾಸ್ ಎನಿ ಸ್ಟಿಗ್ಮಾ ಓವರ್ ದೇರ್. ಹ್ಮ್ ಅಟ್ ದ ಎಂಡ್ ಆಫ್ ದ ಟಾಪ್ ಯಾವ್ದೋ ಒಬ್ರು ಇನ್ಫ್ಯಾಕ್ಟ್ ಕ್ವಶನ್ ಕೇಳಿದ್ರು ನನಗೆ, ಸರ್ ಸ್ಟಿಗ್ಮಾ ದೂರ ಮಾಡೋದು ಹೆಂಗೆ ಅಂತ. ಐ ಸೆಡ್ ಲುಕ್, ಇಫ್ ಯು ಆರ್ ಸೋ ಈಸಿಲಿ ಟಾಕಿಂಗ್ ಅಬೌಟ್ ಇಟ್, ವೇರ್ ಇಸ್ ಸ್ಟಿಗ್ಮಾ? ಹಾ ಹೌದು. ಸೊ ಇಫ್ ಒನ್ ಇನ್ಸ್ಟಿಟ್ಯೂಷನ್ ಕ್ಯಾನ್ ಡೂ ದಟ್. ಇನ್ಫ್ಯಾಕ್ಟ್ ಅದನ್ನ ನಾನು ನನ್ನ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಲ್ಲೂ ಅದ್ರ ಬಗ್ಗೆ ನಾನು ಬರ್ದಿದ್ದೆ, ಇದು ಹಿಂಗೆ ಆಗಿತ್ತು ಎಕ್ಸೈಮ್ ನಲ್ಲಿ ಅಂತ ಹೇಳ್ಕೊಂಡು. ಹ್ಮ್ ಅದನ್ನ ಅಲ್ಲಿ ಓದಿ ಆಮೇಲೆ ಅವರು ಪ್ರಿನ್ಸಿಪಲ್ ಅವರು ನಂಗೆ ಕಾಲ್ ಮಾಡಿದ್ರು, ಹ್ಮ್ 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 ಈಗ ಬರ್ದಿದ್ರಂತೆ, ವಿ ಆರ್ ವೆರಿ ಹ್ಯಾಪಿ ಅಂತ ಹೇಳ್ಕೊಂಡು. ಹ್ಮ್ ನಾನು ಯಾಕೆ ಇದನ್ನ ಮತ್ತೆ ಮತ್ತೆ ನಾನು ಐ ವಾಂಟ್ ಟು ಟೆಲ್ ದಿಸ್ ಇನ್ಸಿಡೆಂಟ್ ಅಂತಂದ್ರೆ, ಅಷ್ಟು ಬ್ಯೂಟಿಫುಲ್ ಆಗಿ ಅಷ್ಟು ಚೆನ್ನಾಗಿ ಓಪನ್ ಒಂದು ಎನ್ವೈರನ್ಮೆಂಟ್ ಕೊಟ್ಟಿದ್ದಾರೆ. ಹ್ಮ್ Nobody is ashamed, nobody is having any ridicule, nobody is having any kind of ನಂಗೆ ಡಿಪ್ರೆಷನ್ ಇದೆ ಅಂದ್ರೆ ಯಾರೇನು ಅನ್ಕೊಳ್ತಾರೋ ಇಲ್ಲ. ಅಲ್ಲಿ ಓಕೆ. ಪ್ರಿನ್ಸಿಪಲ್ ಕೇಳಿದ್ರೆ ಎಲ್ಲರೂ ಆರಾಮಾಗಿ ಕೈ ಎತ್ತಾರೆ. ಹ್ಮ್ ದ ಸೇಮ್ ಸಿಚುವೇಶನ್, ವೈ ಕಾಂಟ್ ವಿ ಡೂ ಇಟ್ ಎವ್ರಿವೇರ್? ಹ್ಮ್ ಹೌದು. ಇವಾಗ ನಿಮ್ಮ ಒಂದು ಆಫೀಸಲ್ಲಾಗ್ಲಿ ಒಂದು ಕಾಲೇಜಲ್ಲಾಗ್ಲಿ ಬಂದ್ಬಿಟ್ಟು ಯಾರಿಗನ್ನ ಜ್ವರ ಇದೆ ಅಂದ್ರಪ್ಪ ಅಂದ್ರೆ 4 ಜನ ಕೈ ಎತ್ತಲ್ವಾ? ಹ್ಮ್ ಆ ತರ ಇಟ್ ದ ಸೇಮ್ ಬಾಡಿ. ಹ್ಮ್ ಯಾವುದೇ ತರದ ಒಂದು ತೊಂದರೆ ಬಂತು ಅದು ಸರಿ ಹೋಗುತ್ತೆ ಅಷ್ಟೇ. ಹ್ಮ್ ಅದ್ರ ಬಗ್ಗೆ ಆ ಹೆಸಿಟೇಷನ್ ಕನ್ಸಲ್ಟ್ ಮಾಡಕ್ಕೆ ನೀವು ಕೇಳಿದ್ರಿ, ಹೆಸಿಟೇಷನ್ ತುಂಬಾ ಈಸಿಯಾಗಿ ಬರಲ್ಲ ಅಂದ್ಬಿಟ್ಟು. ಹೆಸಿಟೇಷನ್ ಯಾಕೆ ಬೇಕು? ಬೇಡ. ಐ ವುಡ್ ವಾಂಟ್ ಎವ್ರಿಬಡಿ ಟು ಟ್ರೀಟ್ ಇಟ್ ಇನ್ ದ ಸೇಮ್ ವೇ. WHO ಹೇಳೋದು ಹೆಲ್ತ್, ಗುಡ್ ಹೆಲ್ತ್ ಅನ್ನೋದಕ್ಕೆ ಏನು ಡೆಫಿನೇಷನ್ ಅಂತಂದ್ರೆ, ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಎನಿ ಫಿಸಿಕಲ್, ಮೆಂಟಲ್, ಯಾವುದೇ ತರ ಸೈಕಲಾಜಿಕಲ್ ಅಥವಾ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ. ಅಂದ್ರೆ ಯಾವುದೇ ತರದ ಪ್ರಾಬ್ಲಮ್ ಇಲ್ದಿದೆ. ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಮ್ ಒನ್ ಆಫ್ ದ ಥೀಮ್ಸ್ ಫಾರ್ ಮೆಂಟಲ್ ಹೆಲ್ತ್ ಡೇ ವಾಸ್ ದೇರ್ ಇಸ್ ನೋ ಹೆಲ್ತ್ ವಿತೌಟ್ ಮೆಂಟಲ್ ಹೆಲ್ತ್ ಅಂತ. ಹ್ಮ್ ಅಷ್ಟು ಇಂಪಾರ್ಟೆಂಟ್ ಇರುವಾಗ ಕನ್ಸಲ್ಟ್ ಮಾಡಕ್ಕೆ ಹಿಂದೆ ಬೇಡವೇ ಬೇಡ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೇಕ್ ಹೋಮ್ ಮೆಸೇಜ್ ದಟ್ ಐ ವಿಲ್ ಗಿವ್ ಯು. ಹ್ಮ್ ಬಟ್ ಯಾವುದೇ ತೊಂದರೆ ಆಯ್ತು ಅಂತಂದ್ರೆ, ಇವಾಗ ನಾವು ಹೇಗೆ ನಮ್ಗೆ ಎದೆನೋ ಬಂತು ಅಂದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತೀವಿ, ಫಿಸಿಷಿಯನ್ ಹತ್ರ ಹೋಗ್ತೀವಿ. ಸರ್ ನಿಂಗೆ ಎದೆನೋ ಬಂದಿತ್ತು, ಏನ್ ಮಾಡ್ಲಿ? ಅವ್ರು ಚೆಕ್ ಮಾಡ್ತಾರೆ, ಇನ್ಸಿಷನ್ ಮಾಡ್ತಾರೆ, ಏನಿಲ್ಲಪ್ಪ ಹಾರ್ಟ್ ಇದೇನಿಲ್ಲ, ಹೋಗು ಅಂದ್ರೆ ಆಯ್ತು, ನನ್ ಮುಗಿತು. ಹ್ಮ್ ಸೇಮ್ ವೇ, ಸರ್ ನಂಗೆ ಈ ತರ ತೊಂದರೆ ಆಗ್ತಿದೆ, ಇದೇನು? ನಾವ್ ಹೇಳ್ತೀವಿ, ನೋಡಪ್ಪ ಆಯ್ತು, ಇದಕ್ಕೆ ಈ ತರ ತೊಂದರೆ ಇದೆ, ಈ ತರ ಟ್ರೀಟ್ಮೆಂಟ್ ಇದೆ, ತಗೊಳ್ಳಿ. ಇಲ್ಲ ಇದೇನು ಇಲ್ಲಪ್ಪ, ಏನಿಲ್ಲ, ಜಸ್ಟ್ ಇಗ್ನೋರ್ ದಟ್, ಯು ಗೋ, ಮುಗೀತು. ಹ್ಮ್ ಅದ್ರ ಬಗ್ಗೆ ಹೆಸಿಟೇಷನ್ ಅಂತೂ ಬೇಕಾಗಿಲ್ಲ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ವುಡ್ ವಾಂಟ್ ಟು ಟೆಲ್ ಆಲ್ ಯುವರ್ ವ್ಯೂವರ್ಸ್. ಎಲ್ರಿಗೂ ಅಷ್ಟೇನೆ, ಯಾವುದೇ ತರದ ಸೈಕಲಾಜಿಕಲ್ ತೊಂದರೆಗಳಾದ್ರೆ, ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ ಏನೇ ಇತ್ತು ಅಂತಂದ್ರು ಧಾರಾಳವಾಗಿ ಕನ್ಸಲ್ಟ್ ಮಾಡಿ. ನೀವು ಎಲ್ಲಿ ಇರ್ತೀರಿ, ಯಾವ ಊರಲ್ಲಿ ಇರ್ತೀರಿ, ಅಲ್ಲೇ ಕನ್ಸಲ್ಟ್ ಮಾಡಿ. ಆಯ್ತಲ್ಲ? ಅವ್ರು ಹೇಳ್ತಾರೆ ನಿಮ್ಗೆ, ಸೈಕಾಟ್ರಿಸ್ಟ್ ಹೇಳ್ತಾರೆ ದಟ್ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವುದೇ ತರ ಟ್ರೀಟ್ಮೆಂಟ್ ಅಲ್ಲಿ ಏನ್ ಅಡಿಕ್ಷನ್ ಆಗಲ್ಲ, ಲೈಫ್ ಲಾಂಗ್ ತಗೋಬೇಕು ಅನ್ನೋದಕ್ಕೆ ವೆರಿ ರೇರ್ಲಿ ಕೆಲವೊಂದು ಸೀರಿಯಸ್ ಕ್ರಾನಿಕ್ ಇಲ್ನೆಸಸ್ ಬೇಕಾಗಬಹುದು. ಮಚ್ ಆಫ್ ದ ಪ್ರಾಬ್ಲಮ್ಸ್ ಬೇಕಾಗಲ್ಲ. ಸೊ ಇಟ್ ಇಸ್ ವೆರಿ ಸೇಫ್. ಸೊ ಯು ಕ್ಯಾನ್ ಈಸಿಲಿ ಗೋ ಅಟ್ ಅಂಡ್ ಟೇಕ್ ಇಟ್. ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ.